ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸುಶಿ ಡೈಲಿ ಲಾಗ್ಸ್. ಇವತ್ತು ರವೆ ಉಂಡೆ ಇಲ್ಲ ರವೆ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಬ್ಬದ ಸ್ಪೆಷಲ್. ಮೊದಲಿಗೆ ಒಂದು ಪ್ಯಾನಲ್ಲಿ ನೀವು 2 ಸ್ಪೂನ್ ತುಪ್ಪಕ್ಕೆ 2 ಕಪ್ ಮೀಡಿಯಮ್ ರವೆ ಇಲ್ಲ ಸಣ್ಣ ರವೆನ ಹಾಕ್ಕೊಳ್ಳಿ. ಸಣ್ಣ ರವೆ ಹಾಕೋದ್ರಿಂದ ರವೆ ಉಂಡೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹುರ್ಕೊಬೇಕಾಗತ್ತೆ ನೀವು ತುಪ್ಪದ ಜೊತೆ ರವೆನ. ಚೆನ್ನಾಗಿ ಹುರಿದ ಮೇಲಿಂದ ನಿಮಗೆ ಬಿಡಿಯಾಗೆ ಕಾಣಿಸುತ್ತೆ. ಜೊತೆಗೆ 2 ಸ್ಪೂನ್ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ದ್ರಾಕ್ಷಿ ಊದ್ಕೊತಾ ಇದೆ ಅಂತ ಹೇಳಿದಾಗ ನಿಮಗೆ ಡ್ರೈ ಫ್ರೂಟ್ಸ್ ರೋಸ್ಟ್ ಆಗಿದೆ ಅಂತ ಅರ್ಥ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಹುರಿದಿರೋ ರವೆಗೆ 2 ಕಪ್ ರವೆಗೆ 1 ಕಪ್ ಅಷ್ಟು ತುರಿದಿರೋ ಕೊಬ್ಬರಿನ ಹಾಕೋಬೇಕಾಗುತ್ತೆ. ಒಣ ಕೊಬ್ಬರಿನ ಸೇರಿಸ್ಕೊಂಡು ಮತ್ತೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್, ಹೈ ಫ್ಲೇಮ್ ಮಾಡ್ಕೊಬೇಡಿ. ಹೈ ಫ್ಲೇಮ್ ಮಾಡಿಕೊಂಡ್ರೆ ರವೆ ಫುಲ್ ರೋಸ್ಟ್ ಆಗಿಬಿಡುತ್ತೆ. ಇವಾಗ ಕೊಬ್ಬರಿ ಆದಮೇಲಿಂದ ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ದೀರಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು 1 or 2 ಮಿನಿಟ್ಸು. ಚೆನ್ನಾಗೆ ಮಿಕ್ಸ್ ಆಗಬೇಕು. ರವೆ ಮತ್ತು ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಎಲ್ಲ ಒಟ್ಟಿಗೆ ಮಿಕ್ಸ್ ಆದಮೇಲಿಂದ ಇವಾಗ ಸಕ್ಕರೆನ ಸೇರಿಸ್ಕೊಬೇಕಾಗತ್ತೆ. ಇಲ್ಲಿ 2 ಕಪ್ ರವೆ ಯೂಸ್ ಮಾಡಿರೋದ್ರಿಂದ ನಾವು 1 ಕಪ್ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀವಿ. ನೀವು ಸಕ್ಕರೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ, ಸಕ್ಕರೆನ ಬಾಯಿಗೆ ಸಿಗಬಾರ್ದು ಅಂತ ಹೇಳಿದ್ರೆ ಪೌಡರ್ ಫಾರ್ಮ್ಯಾಟಲ್ಲೂ ಆ್ಯಡ್ ಮಾಡ್ಕೊಬೋದು. ಇದ್ರ ಜೊತೆಗೆ ನೀವು 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಬೇಕಾಗತ್ತೆ. ಏಲಕ್ಕಿ ಪುಡಿ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ಒಳ್ಳೆ ಘಮ ಕೊಡುತ್ತೆ ರವೆ ಉಂಡೆಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲಿಂದ ನೀವೇನು ಮಾಡಬೇಕಂತ ಹೇಳಿದ್ರೆ ಕಾಯಿಸಿ ಹಾಲನ್ನ ಇಟ್ಕೊಬೇಕು. ಹಾಲು ಆರಿರಬೇಕು ನೀವು ರವೆ ಉಂಡೆಗೆ ಮಿಕ್ಸ್ ಮಾಡುವಾಗ. ಇವಾಗ ನಾವು 1 ಗ್ಲಾಸಷ್ಟು ಹಾಲನ್ನ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗ್ತೀವಿ. ಅದು ಉಂಡೆ ಕಟ್ಟೋ ಸೈಜ್ಗೆ ಬರೋ ಥರ ಆದರೆ ನಿಮಗೆ ಹಾಲು ಸಾಕು ಅಂತ ಅನಿಸುತ್ತೆ. 1 ಗ್ಲಾಸ್ ಹಾಲನ್ನ ನಾವು 2 to 3 ಟೈಮ್ಸ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಬಿಸಿ ಇದ್ದಾಗಲೇ ರವೆ ಹಾಲು ಆ್ಯಡ್ ಮಾಡಿ ನೀವು ಉಂಡೆ ಕಟ್ಟಿಬಿಡಬೇಕು. ಇಲ್ಲ ಅಂತ ಹೇಳಿದರೆ ನೀವು ಉಂಡೆ ಕಟ್ಟೋದಕ್ಕಾಗಲ್ಲ, ಒಡೆದೋಗ್ಬಿಡುತ್ತೆ ಉಂಡೆ. ಇವಾಗ ಹಾಲು ಮಿಕ್ಸ್ ಮಾಡಿ ನಮಗೆ ರವೆ ಉಂಡೆ ಮಿಕ್ಸ್ ರೆಡಿಯಾಗಿದೆ. ಇವಾಗ ನೀವು ಸ್ವಲ್ಪ ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಎತ್ಕೊಂಡು ಈ ಥರ ರವೆ ಉಂಡೆನ ಕಟ್ಕೊಬೇಕಾಗತ್ತೆ. ಇವಾಗ ನೋಡಿ ನಾವು ಜಸ್ಟ್ ಒಂದೊಂದು ಹಿಡಿ ಆಗೋಷ್ಟು ಹಿಟ್ಟನ್ನ ಎತ್ಕೊಂಡು ರವೆ ಉಂಡೆದು ಮಿಕ್ಸು ಉಂಡೆ ಮಾಡಿ ಇಟ್ಕೊತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಬೋದು. ಇದರಲ್ಲಿ ನಮಗೆ ಅರೌಂಡ್ 30 ರವೆ ಲಡ್ಡು ಆಗಿದೆ. ಇದೇ ಥರ ಸ್ವೀಟ್ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸುಶಿ ಡೈಲಿ ಲಾಗ್ಸ್ನ